ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ ಏಸು ಕ್ರಿಸ್ತನ್ಗೆ ನಮ್ಮ ಒಂದು ಪಾದಗಳನ್ನ, ನಮ್ಮ ನಡವಳಿಕೆಗಳನ್ನ ತೊಳೆಯಲಿಕ್ಕೆ ಬಿಡಬೇಕು ಅಂತ. ಇವತ್ತು ಒಂದು ಹೊಸ ದಿನವನ್ನು ಅವ್ರು ಕೊಟ್ಟಿರೋದ್ರಿಂದ ಈ ದಿನವನ್ನು ಮತ್ತೆ ನಾವು ದೇವರ ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ಮೆಸೇಜ್ನ ಟೈಟಲ್ ಏನಂದರೆ ದ ಫೈರಿ ಐಸ್ ದಟ್ ವೆಪ್ಟ್ ಅಂತ. ಅಂದರೆ ಪ್ರಕಟಣೆ 2:18 ಯೇಸು ಕ್ರಿಸ್ತನ ವರ್ಣನೆ ಮಾಡುವಾಗ ಅಲ್ಲಿದೆ ಅಗ್ನಿಯ ಕಣ್ಣು ಉಳ್ಳವನು ಅಂತ. ಮತ್ತು ಪ್ರಕಟಣೆ 1 ಯೋಹಾನ ಸಿಂಹಾಸನ ಮೇಲೆ ಕೂತಿರೋನು ಎಂಥವನು ಅಂತ ನೋಡುವಾಗ ಅಲ್ಲಿ ಕೂಡ ಅಗ್ನಿಯ ಕಣ್ಣುಗಳು ಉಳ್ಳವನು ಅಂತ ಇದೆ. ಮತ್ತೆ ಪ್ರಕಟಣೆಯಲ್ಲಾಗಲಿ ಮತ್ತೆ ನೋಡ್ತಾನೆ ಇರುವಾಗ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಏನಂತ ದೇವ್ರನ್ನ ವರ್ಣನೆ ಮಾಡುವಾಗ ಅವರ ಕಣ್ಗಳ ವಿಷಯ ಬಂದಾಗ ಆ ಕಣ್ಗಳ ಬಗ್ಗೆ ಏನು ಬರೀತಾರೆ ಅಂದರೆ ಅಗ್ನಿಯ ಕಣ್ಗಳು ಅಂತ ಬರೀತಾರೆ. ಆಮೇನ್. ಅಂದರೆ ಈ ಥರ ಮಹಿಮೆಯಿಂದ ತುಂಬಿರೋ ದೇವರು, ಈ ಥರ ಅಭಿಷೇಕದಿಂದ ತುಂಬಿರೋ ದೇವರು, ಈ ಥರ ಶಕ್ತಿಗಳಿಂದ ತುಂಬಿರೋ ದೇವರು. ಅವ್ರಿಗಿರೋ ಶಕ್ತಿ ಮೋಶೆ ಅವರು ಹೇಳ್ತಾರೆ, ಕರ್ತನೆ ನಿನಗೆ ಸಮಾನರು ಯಾರಿದ್ದಾರೆ, ನೀನು ಮಾಡೋ ಥರ ಅದ್ಭುತ ಕಾರ್ಯಗಳನ್ನ ಯಾರ ಕೈಲಿ ಮಾಡೋಕ್ಕೆ ಸಾಧ್ಯ ಅಂತ ಮೋಶೆ ಹೇಳ್ತಾರೆ. ಈ ಥರ ಒಂದು ಮಹಿಮೆಯಿಂದ ತುಂಬಿರೋ ದೇವರು, ಶಕ್ತಿಯಿಂದ ತುಂಬಿರೋ ದೇವರು. ನಾವು ಸತ್ಯವೇದದಲ್ಲೇ ಚಿಕ್ಕ ಒಂದು ವಚನ ಯಾವುದು ಅಂದರೆ ಏಸು ಕಣ್ಣೀರು ಬಿಟ್ಟನು ಅಂತ. ಅಂದರೆ ಆತನಿಗೆಲ್ಲ ಇದ್ದೂ ನಮಗೆ ಏನಾದರೂ ನಷ್ಟ ಉಂಟಾದರೆ ಆತನಿಗೆ ನಷ್ಟ ಉಂಟಾಗಿರೋ ರೀತಿಲಿ ಅವರು ಅದಕ್ಕೆ ದುಃಖ ಪಡ್ತಾರೆ. ಆಮೇಲೆ ಇವತ್ತು ವಾಕ್ಯ ಕೇಳ್ತಾರೋರು ನೀವೆಲ್ಲ ಒಂದು ಕಾರ್ಯವನ್ನು ತಿಳ್ಕೊಳ್ಬೇಕು. ನಿಮಗೆ ಕಷ್ಟ ಅನಿಸ್ದಾಗ ಆ ಕಷ್ಟ ಅವ್ರಿಗಿನ್ನ ಹೆಚ್ಚಾಗಿ ಅದು ಅರ್ಥ ಆಗುತ್ತೆ. ನಿಮಗೆ ರೋಗಗಳಿದ್ದು ಆ ನೋವುಗಳಿಂದ ನೀವು ನರಳುತ್ತಾ ಇದ್ರೆ ಆ ನರಳಾಟ ನಿಮಗಿಂತ ಚೆನ್ನಾಗಿ, ನಮ್ಮ ಪಕ್ಕದಲ್ಲಿರೋರ್ಗಿಂತ ಚೆನ್ನಾಗಿ, ನನ್ನ ಕುಟುಂಬದಲ್ಲಿರೋರ್ಗಿಂತ ಚೆನ್ನಾಗಿ ಆತನಿಗೆ ಅರ್ಥ ಆಗುತ್ತೆ. ಇವತ್ತು ನೀವು ಅವ್ರ ಬಗ್ಗೆ ನೀವು ಏನು ತಿಳ್ಕೊಳ್ತಾ ಇದ್ದೀರಾ ಅಂದರೆ ಸೃಷ್ಟಿಕರ್ತ ಹೌದು, ಮಹಿಮೆಯಿಂದ ತುಂಬಿರೋ ದೇವರು ಹೌದು, ಆದರೆ ನಮ್ಮನ್ನ ಪ್ರೀತಿ ಮಾಡೋ ತಂದೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂದರೆ ನನಗಾಗೋ ಒಂದೊಂದು ನೋವುಗಳು ಅವ್ರಿಗೆ ಅರ್ಥ ಆಗುತ್ತೆ, ನನಗೆ ಆಗೋ ಪ್ರತಿಯೊಂದು ಕಾರ್ಯಗಳು ಅವ್ರಿಗೆ ಅರ್ಥ ಆಗುತ್ತೆ, ನಾನು ಹಾದು ಹೋಗ್ತಾ ಇರೋ ಪರಿಸ್ಥಿತಿಗಳು ಅವ್ರಿಗೆ ಅರ್ಥ ಆಗುತ್ತೆ. ನಾವು ಮತ್ತೆ ಯೋಹಾನ್ ಸ್ಥಾನಿಕ ಸತ್ತೋಗಿದ ತಕ್ಷಣ ನಾವು ನೋಡ್ಬೋದು ಯೇಸು ಕ್ರಿಸ್ತ ದುಃಖದಿಂದ ಅವರೇ ಜನಗಳಿಂದ ಸ್ವಲ್ಪ ದೂರ ಆಗ್ತಾರಂತೆ. ಅಂದರೆ ಅವರು ಆ ದುಃಖ ಅವ್ರಿಗೆ ತಡೆಯೋಕ್ಕಾಗದರೆ ಜನಗಳಿಂದ ದೂರ ಹೋಗ್ತಾರಂತೆ. ಆಮೇಲೆ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದುಃಖಗಳನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ದೇವರಿದ್ದಾನೆ, ನಮ್ಮ ಕಷ್ಟಗಳು ಅರ್ಥ ಮಾಡ್ಕೊಳ್ಳೋ ಒಬ್ಬ ದೇವರಿದ್ದಾನೆ. ಅವರು ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರೋದೆಲ್ಲ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿ, ನನ್ನ ಕರೀರಿ, ನಾನು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿಮ್ಮನ್ನ ಬಿಡಿಸಿ ನಿಮ್ಮ ಮಧ್ಯದಲ್ಲಿ ನಾನು ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡಿ ಅನ್ಯರು ಕೂಡ ನಿಮ್ಮ ಒಂದು ಬಿಡುಗಡೆಯನ್ನು ನೋಡಿ ದೇವರಿಗೆ ಮಹಿಮೆ ಮಾಡೋ ರೀತಿಯಲ್ಲಿ ಅವ್ರು ಮಾಡ್ತಾರೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.